ಇವತ್ತು ಅದೆಷ್ಟು ಬಕ್ರಾಗಳು ಬೀಳ್ತಾವೆ. ಕಮಾನ್. ನಿಲ್ಲು 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 ನಿಲ್ಲು. ಬಾ, ಸಾಹೇಬ್ರು ಕಾಯ್ತಾ ಇದ್ದಾರೆ. ಗಾಡಿ ಸೈಡ್ಗೆ ಹಾಕಿ ಫಸ್ಟ್ ಬಾ. ಏಯ್, ಎಲ್ಲೋ ಡಾಕ್ಯುಮೆಂಟು, ಎಲ್ಲೋ ಹೆಲ್ಮೆಟ್ಟು? ನಮ್ಮ ಹುಡುಗಿನ ಕರ್ಕೊಂಡು ಸಿನಿಮಾಗೆ ಹೋಗ್ತಿದ್ದೆ, ಮರ್ತು ಬಂದ್ಬಿಟ್ಟೆ, ಬಿಟ್ಬಿಡಿ ಸರ್. ಓ ಹೌದಾ? ಈಗ ನೀನು ನನ್ನ ಹತ್ರ ಸೆಟ್ಲ್ ಮಾಡಿಕೊಂಡ್ರೆ ಬರೀ 500 ರೂಪಾಯಿ. ಅಲ್ಲಿ ನಮ್ಮ ಸಾಹೇಬ್ರು ಕೂತಿಯಾರು ನೋಡು, ಅವ್ರು ತುಂಬ ಸ್ಟ್ರಿಕ್ಟು. ಅವ್ರ ಹತ್ರ ಹೋದರೆ 5,000 ಕೋರ್ಟು. ನೀನೇ ಡಿಸೈಡ್ ಮಾಡು. ಬಾ ಬಾ ಮಾತಾಡೋಣ. ಬಾ ಸೈಡ್ಗೆ ಹಾಕ್ಬಾ. ಬಾ ಸೈಡ್ಗೆ ಹಾಕ್ಬಾ, ಕರಿತಿದ್ದಾರೆ. ಬಾ. ಸವಾಸ ಆಯ್ತಲ್ಲಪ್ಪ ನನಗೆ. ಏನಪ್ಪ, ಏನು ಡಿಸೈಡ್ ಮಾಡಿದೆ? 500, 5,000ನಾ? ಸರ್, ನಮ್ಮಣ್ಣ ಯಾರು ಗೊತ್ತಾ ನಿಮಗೆ? ಇರಿ, ಕಾಲ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಪೊಲೀಸ್ ಹತ್ರ ಸಿಗಾಕೊಂಡಾಗೆಲ್ಲ ನಮ್ಮಣ್ಣ ಪೊಲೀಸು, ನಮ್ಮಣ್ಣ ಡಾಕ್ಟ್ರು ಅಂತಲೇ ಹೇಳೋದು. ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ಮಾಡ್ತೀನಿ ಇರಿ ಸರ್. ಈಗ ಮಾಡಿ ಫೋನ್ ಮಾಡು. ಹಲೋ. ಏನೋ ಅಲ್ಕೈ ಕೆಲಸ ಮಾಡ್ಕೊಂಡು ನನ್ನ ಮಕ್ಳ ಫೋನ್ ಮಾಡ್ತಿದ್ದೆ ಯಾಕೆ ನನಗೆ? ಇಕ್ಕ ಫೋನ್ ಅಲ್ಲೇ ಇನ್ನೊಂದು ತಿರ್ಗ ಫೋನ್ ಗೇನ್ ಮಾಡಿರ ಅಷ್ಟೇ. ಆಮೇಲೆ ಇಕ್ಕ ಏನಾಯ್ತಯ್ಯ? ಸರ್ ಅದು ಲವ್, ಸಂಜೆವರೆಗೂ ನಿನ್ನಂತವ್ರನ್ನ ತುಂಬ ನೋಡ್ಬಿಟ್ಟಿದ್ದೀನಿ. ಅವೆಲ್ಲ ಬೇಡ. ಬಾ, ಸಾಹೇಬ್ರ ಹತ್ರ ಹೋಗಿ ಮಾತಾಡು. ಬಾ 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 ಬಾ. ಸರ್, ಸಿನಿಮಾಗೆ ಹೋಗ್ತಿದ್ದೆ, ಹೆಲ್ಮೆಟ್ ಮರ್ತು ಬಂದ್ಬಿಟ್ಟೆ ಸರ್ ಅರ್ಜೆಂಟಲ್ಲಿ. ಏನಯ್ಯ, ನಿನ್ನ ಕಣ್ಣಿಗೆ ನಾವೇನು ಜೋಕರ್ ಥರ ಕಾಣ್ತೀವ? ನಾವು ಹೇಳೋದು ಹೇಳ್ತಾ ಇರ್ತೀವಿ, ನೀವು ಮಾಡೋದು ಮಾಡ್ತಾ ಇರ್ತೀರಲ್ಲ. ಅದು ಅಲ್ಲ ಇದು ಅಲ್ಲ, ಸುಮ್ಮನೆ ದಂಡ ಕಟ್ಟಿ ಗಾಡಿ ತಗೊಂಡು ಹೋಗಿ. ಇವರೇ ಮರ ಎಷ್ಟೊಂದು ಸ್ಟಿಟ್ಟು. ಥೂ, ನಿನ್ ಜನ್ಮಕ್ಕೆ ಅವಾಗಿಂದ ಅವ್ರ ಗೊತ್ತು ಇವ್ರ ಗೊತ್ತಂತ ಹೇಳ್ಕೊಂಡೆ ಬಂದೆ. ನಿನ್ ಯೋಗ್ಯತೆಗೊಂದು ಗಾಡಿ ಬಿಡಿಸ್ಕೊಬರಕ್ಕಾಗಿಲ್ವಾ? ನೀನು ಬೇಡ, ನಿನ್ ಸವಾಸನೂ ಬೇಡ. ಏಯ್ ಬಾ 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 ಬಾ. ಸ್ಟಾಪ್ 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 ಸ್ಟಾಪ್. ನಿಲ್ಸಲೋ. ಏಯ್ ನಿಲ್ಸು. ಗಾಡಿ ಇನ್ಶೂರೆನ್ಸು FC ತೋರ್ಸೋಗೋ. FC ಇನ್ಶೂರೆನ್ಸ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ, ಎಮರ್ಜೆನ್ಸಿ ಇದೆ, ಬಿಡಿ ಸರ್. ಎಲ್ಲರೂ ಇದೇ ಕತೆ ಹೇಳ್ತೀರಾ. ಪೊಲೀಸರು ನೋಡಿದ ತಕ್ಷಣ FC ಇನ್ಶೂರೆನ್ಸ್ ಮಾಡಿಸ್ಬೇಕನ್ಸತ್ತಾ? ಬರೀ ನಿನ್ನಂತವ್ರೆ. ಸರ್, ಇವಾಗ ಬನ್ನಿ. ಇಲ್ಲ ಸರ್, ಸಾಹೇಬ್ರು ಅಲ್ಲೇ ಕೂತಿದ್ದಾರೆ. ಬನ್ನಿ, ಗಾಡಿ ತಗೊಂಡ್ ಬನ್ನಿ. ಏನೇನಿಂದು? ಸರ್, FC ಇನ್ಶೂರೆನ್ಸ್ ಮಾಡ್ಸೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ಹಿಡಿದ್ಬಿಟ್ರು ಸರ್. ಕೊಡಿಲಿ ನೋಡೋಣ. ಅಲ್ಲಯ್ಯ, FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿ 3 ತಿಂಗಳಾಗಿದೆ. ಈಗ ಹೋಗ್ತೀನಿ ಅಂತೀಯಲ್ಲ, ನೋಡು ಅದೆಲ್ಲ ನಂಗೆ ಗೊತ್ತಿಲ್ಲ. 5,000 ರೂಪಾಯಿ ದಂಡ ಕಟ್ಟಿ ಗಾಡಿ ತಗೊಂಡು ಹೋಗು. ತಗೋ. ಅಣ ಬಾಣ. ನಿಲ್ಸೋಣ. ಒಂದು ನಿಮಿಷ. ಗಾಡಿ ಡಾಕ್ಯುಮೆಂಟ್ಸ್ ಕೊಡಪ್ಪ. ಬಿಟ್ಬಿಡಿ ಸರ್, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್. ಕೋವಿಡ್ ಬಂದಾಗಿಂದ ಈ ಡೈಲಾಗ್ ಕೇಳಿ ತಲೆ ಚಿಟ್ಟಿಡ್ದೋಗಿದೆ. ಫಸ್ಟು ಗಾಡಿ ಡಾಕ್ಯುಮೆಂಟ್ ತೋರಿಸು. ತಗೊಳ್ಳಿ ಸರ್. ಪರವಾಗಿಲ್ಲಯ್ಯ, ಎಲ್ಲ ಡಾಕ್ಯುಮೆಂಟ್ ಇಟ್ಟಿದ್ಯಾ? ರೀ ಶ್ರೀನಿವಾಸ್. ಹಾಂ ಹೇಳಿ ಸರ್. ಅಲ್ಲೇನು ಕತೆ ಹೇಳ್ತಿದ್ದೀರಾ? ಇಲ್ಲ ಸರ್, ಡಾಕ್ಯುಮೆಂಟ್ ಚೆಕ್ ಮಾಡ್ತಿದ್ದೆ, ಎಲ್ಲ ಕರೆಕ್ಟ್ ಆಗಿದೆ. ಕಳಿಸ್ರಿಲ್ಲ ಅವನನ್ನ. ಸರಿ ಓಪ್ಪ. ಹೇಯ್, ಮೊಬೈಲಲ್ಲಿದೆಯಾ ನೀನು? ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಗಾಡಿ ಸೈಡ್ಗೆ ಹಾಕು. ಬಾ. ಸರ್, ಹೆಲ್ಮೆಟ್ ಹಾಕಿದ್ದೆ, ಮೊಬೈಲಲ್ಲಿದೆ ಅಂತ ಹಿಡಿದ್ಬಿಟ್ಟಿದ್ದಾರೆ. ಅಲ್ಲ ರೀ, ಗಾಡಿ ಓಡಿಸುವಾಗ ಮೊಬೈಲ್ ಬಳಸಬಾರ್ದು ಅಂತ ಗೊತ್ತಿಲ್ವಾ? ನೋಡ್ರಿ, ಅದೆಲ್ಲ ನನಗೆ ಗೊತ್ತಿಲ್ಲ, ಸುಮ್ಮನೆ ಫೈನ್ ಕಟ್ಟು ಹೊರಡಿ. ಇದು ಯಾವ ನ್ಯಾಯ ಸರ್? ಹೆಲ್ಮೆಟ್ ಹಾಕಿದ್ದೀನಿ, ಅದ್ರೊಳಗಡೆ ಮೊಬೈಲ್ ಇಟ್ಕೊಂಡಿದ್ದೀನಿ, ಯಾವ ನ್ಯಾಯ ಸರ್? ಅಲ್ಲ ರೀ, ನ್ಯಾಯ ಅನ್ಯಾಯದ ಬಗ್ಗೆ ನಿಮ್ಮ ಹತ್ರ ಹೇಳಿ ನಾನು ತಿಳ್ಕೊಬೇಕಾ? ಸುಮ್ಮನೆ ಹೆಚ್ಚು ಮಾತು ಬೇಡ, 1000 ರೂಪೀಸ್ ದಂಡ ಕಟ್ಟಿ ಹೊರಡಿ. ಅಲ್ಲ ಸರ್, ಅದು ಸುಮ್ಮನೆ ಹೋಗ್ರಿ, ಫೈನ್ ಕಟ್ಟಿ ಅಲ್ಲಿ. ಹಲೋ ಹೇಳಿ ಮಚ್ಚ, ಪೊಲೀಸವ್ರು ಗಾಡಿ ಹಿಡಿದ್ಬಿಟ್ಟಿದಾರೋ, ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, 1000 ರೂಪೀಸ್ ಫೈನ್ ಕೇಳ್ತಿದ್ದಾರೋ. ಈಗ ಎಲ್ಲಿದೆ ಹೇಳು? ಹಾಂ ಮಚ್ಚ, ಇಲ್ಲೇ ಸರ್ಕಲಲ್ಲಿದ್ದೀನೋ. ಸರಿ, ಈಗ ಬಂದು ಕಳಿಸ್ತೀನಿ ಬಿಡು. ಸರಿ ಮಚ್ಚ, ಆಯಿತು. ಓಕೆ ಮಚ್ಚ, ಆಯಿತು. ಓಕೆ. ಏನ್ರಿ ನಿಮ್ಮ ಸಮಸ್ಯೆ? ಸರ್, ಮೊಬೈಲ್ ಕೇಸ್ ಮೇಲೆ ಹಿಡಿದ್ಬಿಟ್ಟಿದ್ದಾರೆ. ಇದು ಪ್ರಜಾಕೀಯ ಪ್ರಣಾಳಿಕೆ, ಇದರಲ್ಲಿರೋದು ಸ್ವಲ್ಪ ಓದ್ಕೊಳ್ಳಿ. ಸರಿ ಸರ್, ಇನ್ಮೇಲೆ ಡ್ರೈವಿಂಗಲ್ಲಿ ಮೊಬೈಲ್ ಬಳಸಲ್ಲ.
ಇದಕ್ಕೆಲ್ಲ ಕಾರಣ ನಾವೇ ಸರ್. ಈ ಹಣ ಎಣ್ಣೆಗೋಸ್ಕರ ಈ ಕೆಟ್ಟ ರಾಜಕಾರಣಿಗಳು ಓಟ್ ಹಾಕಿ ಅಧಿಕಾರದಲ್ಲಿ ಕೂರಿಸಿ ಇವಾಗ ಅನುಭವಿಸ್ತಾ ಇದ್ದೀವಿ. ಇನ್ಯಾವತ್ತಿದ್ರೂ ಪ್ರಜಾಕೀಯಕ್ಕಾಗಿ ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತೀನಿ ಸರ್. ನಾನು ಇನ್ನು ಬರ್ತೀನಿ ಸರ್. ಜೈ ಪ್ರಜಾಕೀಯ. ಬರ್ರಿ ಇಲ್ಲಿ, ನಿಮ್ಮದೇ ಅಂದ್ರೆ ಸಮಸ್ಯೆ. ಸರ್ FC ಇನ್ಸೂರೆನ್ಸ್ ಇಲ್ಲ ಅಂತ ಆಟೋ ಹಿಡಿದ್ಬಿಟ್ಟಾರೆ ಸರ್. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓ ಹೌದಾ, ಇರಿ FC ಇನ್ಸೂರೆನ್ಸ್ ಮಾಡೋರ್ನ ನಾನೇ ಕರೆಸ್ತೀನಿ. ನಾನೇ ಫೋನ್ ಮಾಡಿದ್ದು ಸರ್. ಇವ್ರದ್ದು FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ರೆಡಿ ಮಾಡಿಕೊಡಿ. ಸರ್ ರೆಡಿ ಆಗಿದೆ. ನಿಮ್ಮ ಮೊಬೈಲ್ ಮೆಸೇಜ್ ಬರುತ್ತೆ, ತಗೊಂಡೋಗಿ ಪೊಲೀಸ್ನವ್ರು ತೋರಿಸೆ, ಗಾಡಿ ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ಸ್. ನಿಮ್ದೇನು ಸಮಸ್ಯೆ? ಸರ್ ಹೆಲ್ಮೆಟ್ ಇಲ್ಲ ಅಂತ ಪೊಲೀಸ್ನವ್ರು ಹಿಡಿದ್ಬಿಟ್ಟವ್ರೆ ಸರ್. ಓ ಹೌದಾ, ಇರಿ. ನಮಸ್ತೆ ಸರ್, ನಾವು ಪ್ರಜಾಕೀಯ ಪಕ್ಷದಿಂದ ಬಂದಿದ್ದೀವಿ. ನಮಸ್ಕಾರ, ಹೇಳಿ ನನ್ನಿಂದ ಏನಾಗಬೇಕಾಗಿತ್ತು? ಇವನ್ನೆಲ್ಲ ಯಾಕೆ ಹೆಂಗೆ ಕೊರ್ಸಿದ್ದೀರಾ? ನೋಡಿ, ನಮ್ಮವ್ರು ಯಾರಿಗೂ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಕೂರಿಸಿದ್ದೀವಿ ಅಷ್ಟೇ. ಸರ್ ಒಂದು ಮಾತು, ನೀವು ಹೇಳೋ ರೂಲ್ಸು ಪ್ರಜೆಗಳಿಗೆ ಹೆಲ್ಪ್ ಆಗಬೇಕೇ ಹೊರತು ಪ್ರಾಬ್ಲಮ್ ಆಗಬಾರ್ದು. ನೀವು ಮನ್ಸು ಮಾಡಿದ್ರೆ ಈ ಸಮಸ್ಯೆನ ಇಲ್ಲೇ ಬಗೆಹರಿಸ್ಬೋದಲ್ಲ ಸರ್? ಹೌದು, ನೀವು ಹೇಳೋದು ಸರಿನೇ, ಸಮಸ್ಯೆನ ಬಗೆಹರಿಸ್ಬೋದಾಗಿತ್ತು. ಆದರೆ ಎರೆಹುಳುನ ಮೀನು ತಿನ್ನುತ್ತೆ, ಮೀನನ್ನು ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಅದೇ ಹಾವನ್ನ ಎಲ್ಲೋ ಕೂತ್ರ ಗರುಡ ಬಂದು ಹೊಡ್ಕೊಂಡೋಗುತ್ತೆ. ನಾವು ಹಾಗೆ ಸರ್, ಮೇಲಧಿಕಾರಿಗಳ ಕೈಗೊಂಬೆಗಳು, ಅವ್ರು ಆಡಿಸ್ದಂಗೆ ನಾವು ಆಡ್ಬೇಕಷ್ಟೇ. ಓಕೆ ಬಿಡಿ ಸರ್, ಪ್ರಜೆಗಳ ಸಮಸ್ಯೆ ಬಗೆಹರಿಸೋಕ್ಕೆ ಪ್ರಜಾಕೀಯ ಪಕ್ಷ ಇರೋದು. ಇವರುಗಳ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ತೇವೆ. ಪ್ರಜಾಕೀಯ ಪಕ್ಷ ಪ್ರಜೆಗಳಿಗೆ ಅಂತ ಗೊತ್ತು, ಆದರೆ ಅದು ಕಾನೂನು ಪರನಾ ಕಾನೂನು ವಿರುದ್ಧನಾ? ಕಾನೂನು ಪರ ಇರೋದ್ರಿಂದಲೇ ಸರ್ ನಾವು ಇಷ್ಟು ಗೌರವ ಕೊಟ್ಟು ಮಾತಾಡಿಸ್ತಾ ಇರೋದು. ಹಾಗಾದರೆ ನಿಮ್ಮ ಪ್ರಕಾರ ಹೆಲ್ಮೆಟ್ ಹಾಕ್ತಿರೋರನ್ನ ಕೇಳೋ ತಪ್ಪಾ? ಸರ್ ನೀವು ಕೇಳೋದು ತಪ್ಪು ಅಂತ ಹೇಳಿಲ್ಲ, ಅದಕ್ಕೆ ಬೇರೆನೇ ದಾರಿ ಇದೆ. ನೀವು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕ್ತೀರಾ, ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಏನು ವಿಷಯ ಅಂತ ತಿಳಿಸಿ ಹೇಳಲ್ಲ. ನಿಮ್ಮ ಆಲೋಚನೆ ಸರಿ ಇದೆ, ಇದರಲ್ಲಿ ನಮ್ಮದು ತಪ್ಪಿದೆ. ಜನರಿಗೆ ತಿಳಿಸಿ ಹೇಳಿದ್ರೆ ತಿದ್ಕೋಬಹುದೇನೋ. ಎನಿವೆ, ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗಲಿ. ಸರಿ, ಓಕೆ ಸರ್. ಪ್ರಜಾಕೀಯ ಪಕ್ಷ ಪ್ರಜೆಗಳಿಗೋಸ್ಕರ, ಪ್ರಜಾಕೀಯದಿಂದ ಜನರ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೀಗೆ ಪ್ರಜಾಕೀಯ ಪಕ್ಷ ಸಹಾಯ ಮಾಡೋ ರೀತಿ. ನಮ್ಮ ದೇಶದ ಎಲ್ಲ ಪ್ರಜೆಗಳು ಒಬ್ಬರಿಂದ ಒಬ್ಬರಿಗೆ ಸಹಾಯ ಮಾಡಬೇಕು. ಈ ಸಹಾಯ ಎಲ್ಲರಿಗೂ ಒಳ್ಳೆಯದಾದರೆ ಅದೇ ಪ್ರಜಾಕೀಯ.